ಸದ್ಯಕ್ಕೆಲ್ಲ ಶೋಧ ವಿಚಾರಣೆ ಏನ್ ಮಾಡುತ್ತೆ SIT ಮಾಸ್ಕ್ ಮ್ಯಾನ್ ಬಗ್ಗೆ ಸ್ನೇಹಿತ ರಾಜು ಹೇಳಿದ್ದೇನು ಅನನ್ಯ ಭಟ್ ವರ್ಸಸ್ ವಾಸಂತಿ ಯಾವುದು ಸತ್ಯ ಇದುವೇ ಚದುರಂಗದ ಮೊದಲ ಸ್ಟೋರಿ ರಾಜು ರಹಸ್ಯ ಒಂದು ಕಡೆ ಮಾಸ್ಕ್ ಮ್ಯಾನ್ ಬೆಳ್ತಂಗಡಿಯಲ್ಲಿರುವಂತಹ SIT ಕಚೇರಿಯಲ್ಲಿ ಕುಳಿತು ದೂರುಗಳನ್ನು ಹೇಳ್ತಾ ಇದ್ರೆ ಆತ ತಾನೆಲ್ಲೆಲ್ಲಿ ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರೆ ಮತ್ತೊಂದು ಕಡೆ SIT ಅದೇ ದೂರುದಾರನ ಪೂರ್ವಾಪರವನ್ನು ಕೆದಕುವ ಕೆಲಸವನ್ನು ಮಾಡಿತ್ತು. ಅದರ ಭಾಗವಾಗಿಯೇ ಇದೇ ಮಾಸ್ಕ್ ಮ್ಯಾನ್ ಜೊತೆಗೆ ಸ್ವಚ್ಛತಾ ಕೆಲಸದಲ್ಲಿ ತೊಡಗಿದ್ದಂತಹ ಅಂದರೆ ಆತನ ಜೊತೆಗೆ ಕೆಲಸ ಮಾಡಿದಂತಹ ಆತನ ಜೊತೆಗೆ ಇದ್ದಂತಹ ವ್ಯಕ್ತಿಗಳನ್ನು ಕರೆಸಿ ವಿಚಾರಣೆ ನಡೆಸುವಂತಹ ಪ್ರಯತ್ನವನ್ನು ಕೂಡ SIT ಮಾಡಿತು. ಆ ಮೂಲಕ ಈ ದೂರುದಾರ ನೀಡ್ತಾ ಇರುವಂತಹ ಮಾಹಿತಿಯಲ್ಲಿ ಅಸಲಿ ಎಷ್ಟು ಅನ್ನುವಂಥದ್ದನ್ನು ಪರಿಶೀಲಿಸುವ ಕೆಲಸವನ್ನು SIT ಬಹಳ ಗಂಭೀರವಾಗಿ ಮೊದಲ ದಿವಸದಿಂದ ಕೂಡ ಮಾಡ್ತಾ ಬಂದಿದೆ. ನಾವು ಈ ಹಿಂದೆಯೂ ಕೂಡ ಹೇಳಿದ್ದೀವಿ, ಸ್ವಚ್ಛತಾ ಕಾರ್ಮಿಕರನ್ನು ಕರೆಸಿ ವಿಚಾರಣೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕೆಲವರು ತಮಿಳುನಾಡು ಮೂಲದವರು ಕೂಡ ಇದ್ದರು, ಕೆಲವರು ಮಂಡ್ಯ ಮೂಲದವರು ಕೂಡ ಇದ್ದರು ಅಂತೇಳಿ. ಅದರಲ್ಲಿ ಈಗ ಬಹಳ ಮುಖ್ಯವಾಗಿ ಬೆಳ್ತಂಗಡಿಯಲ್ಲಿ SIT ಮುಂದೆ ಹಾಜರಾಗಿ ಬಂದಿದ್ದಂತಹ ಈ ಮಾಸ್ಕ್ ಮ್ಯಾನ್ನ ಸ್ನೇಹಿತ ರಾಜು ಆತ ಕೆಲವೊಂದು ವಿಚಾರವನ್ನು ಬಹಿರಂಗಪಡಿಸಿದ್ದಾನೆ. ಶವ ಹೂತು ಹಾಕಿರುವ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಆತ ಮಾತನಾಡಿದ್ದಾನೆ. ಬೆಳ್ತಂಗಡಿಯಲ್ಲಿ SIT ಕಚೇರಿಯಲ್ಲಿ ಇವತ್ತು ದೂರುದಾರನ ವಿಚಾರಣೆ ನಡೆದಿಲ್ಲ. ಇದರ ನಡುವೆ ಬಹಳ ಮುಖ್ಯವಾಗಿ ದೂರುದಾರನ ವಿಚಾರಣೆಯನ್ನು ಇವತ್ತು ಮಾಡಿದೆ. SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆದಿದೆ. ಇವತ್ತು ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ನಡೆದಿದೆ. ದೂರುದಾರನ ವಿಚಾರಣೆಯಲ್ಲಿ ಸಿಕ್ಕಂತಹ ಅಂಶಗಳು, ಮುಂದಿನ ತನಿಖೆಯ ಬಗ್ಗೆ ಇದರಲ್ಲಿ ಚರ್ಚೆ ನಡೆಸಲಾಗಿದೆ. ಇದರಲ್ಲಿ ಮಾಸ್ಕ್ ಮ್ಯಾನ್ ಮಾತ್ರ ಅಲ್ಲದೆ ಉಳಿದ ದೂರುದಾರರು ಕೊಟ್ಟಿರತಕ್ಕಂತಹ ದೂರುಗಳ ಬಗ್ಗೆಯೂ ಕೂಡ ಹೇಗೆ ಪರಿಶೀಲನೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ನಡೆದಿದೆ. ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ, ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿರ್ತಕ್ಕಂತಹ UDR ಪ್ರಕರಣಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆಯೂ ಕೂಡ ಬಹುತೇಕ SIT ಅಧಿಕಾರಿಗಳು ಚರ್ಚೆಯನ್ನು ನಡೆಸಿರ್ತಾರೆ. ಇದರ ನಡುವೆನೇ ರಾಜು ಬಿಚ್ಚಿಟ್ಟಿರುವಂತಹ ರಹಸ್ಯ ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂದರೆ ಈತ ಮಾಸ್ಕ್ ಮ್ಯಾನ್ನ ಸ್ನೇಹಿತ, ಆತನ ಜೊತೆಗೆ ಕೆಲಸ ಮಾಡಿದಂಥ ಸ್ನೇಹಿತ ಇನ್ ದ ಸೆನ್ಸ್ ಜೊತೆಯಲ್ಲಿ ಕೆಲಸ ಮಾಡಿದಂಥವ್ರು, ಅಕ್ಕಪಕ್ಕದ ಮನೆಗಳಲ್ಲಿ ಇದ್ದಂಥವ್ರು. ಹೀಗಾಗಿ ಆತನಿಗೆ ಈ ಮಾಸ್ಕ್ ಮ್ಯಾನ್ ಯಾರು ಅನ್ನುವಂಥದ್ದು ಗೊತ್ತಿದೆ. ಮತ್ತು ಶವ ಹೂತು ಹಾಕಿರ್ತಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜು ಬೇರೆ ಸ್ವರೂಪದ ಅಂಶಗಳನ್ನು ಹೇಳ್ತಾ ಇದ್ದಾನೆ. ಅಂದರೆ ಮಾಸ್ಕ್ ಮ್ಯಾನ್ ಹೇಳಿದ ರೀತಿಯಲ್ಲಿ ತೀರಾ ಅಪರಿಚಿತ ಶವಗಳನ್ನು ಯಾವುದೇ ರೀತಿಯಾದಂತಹ ಪೊಲೀಸರು ಕೂಡ ಇನ್ಫಾರ್ಮ್ ಮಾಡದೆ, ಅದರಲ್ಲಿ ಯಾವುದೇ ಪೋಸ್ಟ್ಮಾರ್ಟಮ್ ಕೂಡ ನಡೆಸದೇನೆ ಹೂತು ಹಾಕಲಾಗಿದೆಯಾ ಅನ್ನುವಂತಹ ವಿಚಾರ ಇದೆಯಲ್ಲ, ಇದರಲ್ಲಿ ಮಾಸ್ಕ್ ಮ್ಯಾನ್ ಹೇಳ್ತಾ ಇರುವಂಥದ್ದೇ ಬೇರೆ ಇದೆ, ರಾಜು ಹೇಳ್ತಾ ಇರುವಂಥದ್ದು ಬೇರೆ ಇದೆ. ಹಾಗಾದರೆ ರಾಜು ರಹಸ್ಯ ಏನು? ರಾಜು ಏನು ರಹಸ್ಯವನ್ನು ಬಿಚ್ಚಿಡ್ತಿದ್ದಾನೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ವಿಚಾರಣೆ ವೇಳೆ ರಾಜು ಎಂಬಾತನ ಹೆಸರು ಹೇಳಿದ್ದ ದೂರುದಾರ, ರಾಜು ಎಂಬಾತನ ಹೆಸರನ್ನ ದೂರುದಾರನೇ ಹೇಳಿರ್ತಾನೆ. ಅಂದರೆ ಮಾಸ್ಕ್ ಮ್ಯಾನ್ ಹೇಳಿರ್ತಾನೆ, ನನ್ನ ಜೊತೆಗೆ ರಾಜು ಅನ್ನೋನು ಕೂಡ ಇರ್ತಾನೆ, ಕೆಲಸ ಮಾಡ್ತಾ ಇದ್ದ ಅನ್ನೋದರ ಬಗ್ಗೆ ಹೇಳಿದ್ದ. ದೂರುದಾರ ಹೇಳಿದ್ದ ರಾಜು ಎಂಬಾತನ ವಿಚಾರಣೆಯನ್ನು ಈಗಾಗಲೇ SIT ಅವರು ಕೂಡ ಮಾಡಿದ್ದಾರೆ. ಅದೇ ರಾಜುವನ್ನು ಕರೆಸಿ ವಿಚಾರಣೆ ಮಾಡಿದ್ದಾರೆ. ಏನಾಗಿದೆ, ಶವಗಳನ್ನು ಯಾಕೆ ಹೂಳ್ತಾ ಇದ್ರಿ ಅನ್ನೋದನ್ನು ಕೇಳಿದ್ದಾರೆ. ಶವಗಳನ್ನು ಹೂಳುತ್ತಿದ್ದ ಬಗ್ಗೆ ಅಧಿಕಾರಿಗಳಿಗೆ ರಾಜು ಕೂಡ ವಿವರಣೆಯನ್ನು ಕೊಟ್ಟಿದ್ದಾನೆ. ಅಂದರೆ ಶವಗಳನ್ನು ಹೂತು ಹಾಕ್ತಾ ಇರುವಂಥದ್ದು ನಿಜ ಅನ್ನುವಂಥದ್ದನ್ನು ಆತ ಒಪ್ಕೊಂಡಿದ್ದಾನೆ. ಮಾಹಿತಿ ಕೇಂದ್ರದಿಂದ ಶವಗಳ ಮಾಹಿತಿ ಬರ್ತಾ ಇತ್ತು. ಅಂದರೆ ಇಂತಹ ಶವ ಇದೆ ಅನ್ನೋದರ ಬಗೆಗಿನ ಮಾಹಿತಿ ಕೇಂದ್ರದಿಂದಲೇ ನಮಗೆ ಬರ್ತಾ ಇತ್ತು. ಅದರ ಪ್ರಕಾರವಾಗಿ ನಾವು ಶವಗಳನ್ನು ಹೂತು ಹಾಕ್ತಿದ್ವಿ ಅಂತ ಹೇಳುವಂಥದ್ದನ್ನು ಕೂಡ ಆತ ಇಲ್ಲಿ ಸ್ಪಷ್ಟಪಡಿಸ್ತೇನೆ. ಆದರೆ ಈತ ಅದರ ಜೊತೆಗೆ ಸೇರಿಸ್ತಾ ಇರುವಂತಹ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ, ಅಂದರೆ ಇದು ಕಾನೂನಿನ ವ್ಯಾಪ್ತಿಗೆ ಬರದೇ ಆಗಿರುವಂಥದ್ದಲ್ಲ, ಪೊಲೀಸರು ಮತ್ತು ವೈದ್ಯರು ಕೂಡ ಅಲ್ಲಿಗೆ ಬರ್ತಾ ಇದ್ರು ಅನ್ನುವಂತಹ ಅಂಶವನ್ನು ಈತ ಹೇಳ್ತಾನೆ. ಅಂದರೆ ಪೊಲೀಸರು ಹಾಗೂ ವೈದ್ಯರು ಅಲ್ಲಿಗೆ ಬರ್ತಾ ಇದ್ರು, ಆ ಶವಗಳು ಸಿಕ್ಕಂತಹ ಸಂದರ್ಭದಲ್ಲಿ ನಮಗೆ ಮಾಹಿತಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಬರ್ತಾ ಇದ್ರು. ಪೊಲೀಸರು ಡಾಕ್ಟರ್ ಬಂದ ಮೇಲೆ ನೀರಿನಲ್ಲಿ ಹುಡುಕಿ ತೆಗಿತೀವಿ, ಅಂದರೆ ನೀರಿನಲ್ಲಿ ಮುಳುಗಿದ್ದಂತಹ ಶವಗಳಾಗಿದ್ದರೆ ಪೊಲೀಸರು ಮತ್ತು ಡಾಕ್ಟರ್ಗಳು ಬಂದ ನಂತರ ನಾವು ಮುಳುಗಿ ಆಮೇಲೆ ಅದನ್ನು ಹುಡುಕಿ ತೆಗಿತಾ ಇದ್ವಿ, ಅಥವಾ ಅದು ಎಲ್ಲಿ ಸಿಕ್ಕಾಕೊಂಡಿದೆಯೋ ಅಲ್ಲಿಂದ ನಾವು ಅದನ್ನು ತೆಗಿತಾ ಇದ್ವಿ, ಆ ಶವಗಳನ್ನು ತೆಗಿತಾ ಇದ್ವಿ.
ಸ್ಥಳದಲ್ಲೇ ಮರಣೋತ್ತರ ಪರೀಕ್ಷೆ ಮಾಡಿ ಕಳಿಸ್ತೇವೆ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಯಾಕಂದರೆ ಸ್ಥಳದಲ್ಲೇ ಮರಣೋತ್ತರ ಪರೀಕ್ಷೆಯನ್ನು ಮಾಡ್ತಾ ಇದ್ವಿ ಅನ್ನೋದನ್ನು ರಾಜು ಕೂಡ ಹೇಳ್ತಾ ಇದ್ದಾರೆ. ರಾಜು ಹೇಳ್ತಾ ಇರೋದು ಸ್ಥಳದಲ್ಲಿ ಮರಣೋತ್ತರ ಪರೀಕ್ಷೆ ಆಗ್ತಿತ್ತು ಅಂದರೆ ದೂರದಾರ ಹೇಳ್ತಾ ಇದ್ದಂಥದ್ದು ಯಾವುದೇ ರೀತಿಯಂಥ ಮರಣೋತ್ತರ ಪರೀಕ್ಷೆಯೂ ಕೂಡ ಇಲ್ಲ, ಏನೂ ಇಲ್ಲ, ಹಾಗೆಯೇ ಹೂತು ಹಾಕ್ತಾ ಇತ್ತು ಅಂತೇಳಿ. ಅದು ಈತ ಹೇಳ್ತಾ ಇದ್ದಾನೆ ಸ್ಥಳದಲ್ಲೇ ಮರಣೋತ್ತರ ಪರೀಕ್ಷೆ ಮಾಡಿ ಕಳಿಸ್ತೀವಿ ಅಂತ ಹೇಳಿ. ಹಾಗಾದರೆ ಮರಣೋತ್ತರ ಪರೀಕ್ಷೆಯನ್ನು ಸ್ಥಳದಲ್ಲೇ ಮಾಡೋದಕ್ಕೆ ಅವಕಾಶ ಇದೆಯಾ? ಈ ಪ್ರಶ್ನೆ ಸಹಜವಾಗಿಯೇ ಇರುವಂಥದ್ದು. ಪೋಸ್ಟ್ ಮಾರ್ಟಮ್ ಬಳಿಕ ಶವವನ್ನು ಹೂತು ಹಾಕುತ್ತಿದ್ದೆವು. ಹಾಗಾದರೆ ಆ ಶವಗಳ ಐಡೆಂಟಿಫಿಕೇಶನ್ಗೆ ಬೇಕಾದಂತಹ ಯಾವುದೇ ಪ್ರಯತ್ನವನ್ನು ಮಾಡ್ತಾ ಇರಲಿಲ್ವಾ? ಇದು ಯಾರ ಶವ? ಎಲ್ಲಿದೆ ಶವ? ಇವರ ಸಂಬಂಧಿಕರು ಯಾರಾದರೂ ಇದ್ದಾರಾ? ಕಾನೂನು ಪ್ರಕಾರವಾಗಿ ಆ ಶವಗಳನ್ನು ಮೊದಲು ಶವಾಗಾರದಲ್ಲಿಟ್ಟು ಸಂಬಂಧಿಕರನ್ನು ಹುಡುಕುವಂತಹ ಪ್ರಯತ್ನ ಇದ್ಯಾವುದನ್ನು ಕೂಡ ಮಾಡ್ತಾನೇ ಇರಲಿಲ್ವಾ? ನೇರವಾಗಿ ಪೋಸ್ಟ್ ಮಾರ್ಟಮ್ ಅದು ಕೂಡ ಆನ್ ಸ್ಪಾಟ್, ನದಿಯಲ್ಲಿ ಸಿಗುತ್ತೆ, ದಡದಲ್ಲಿನೇ ಪೋಸ್ಟ್ ಮಾರ್ಟಮ್ ಆಗುತ್ತೆ, ನಂತರ ಅದನ್ನು ಹೂತು ಹಾಕ್ತಾ ಇದ್ರ? ಪೋಸ್ಟ್ ಮಾರ್ಟಮ್ ಬಳಿಕ ಹೂತು ಹಾಕ್ತಿದ್ವಿ. ಅತ್ಯಾಚಾರ ಆಗಿರೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅಫ್ಕೋರ್ಸ್ ಆತ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥವನು, ಆತನ ಪ್ರಕಾರ ಈಗ ದೂರುದಾರನ ಪ್ರಕಾರ ಕೆಲವು ಅತ್ಯಾಚಾರಕ್ಕೆ ಒಳಗಾದಂತಹ ರೀತಿಯಲ್ಲಿ ಕಂಡು ಬರ್ತಾ ಇದ್ವು ಅಂತ ಆತ ಹೇಳ್ಕೊತಾನೆ. ರಾಜು ಹೇಳ್ತಾ ಇದ್ರೆ ಗೊತ್ತಿಲ್ಲ, ನನಗೆ ಅದರ ಬಗ್ಗೆನೂ ಮಾಹಿತಿ ಇಲ್ಲ, ಅತ್ಯಾಚಾರ ಆಗಿರೋದ್ರ ಬಗ್ಗೆ ಎಲ್ಲ ನನಗೆ ಮಾಹಿತಿ ಇಲ್ಲ, ಆದರೆ ಶವಗಳು ಸಿಗ್ತಾ ಇದ್ವು. ಕೆಲವು ನೇಣು ಹಾಕಿಕೊಂಡಿರೋ ಸ್ಥಿತಿಯಲ್ಲೂ ಕೂಡ ಇದ್ವು ಅಂತೆ. ಇದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಕೆಲವು ನೇಣು ಹಾಕಿಕೊಂಡಿರುವಂತಹ ರೀತಿಯಲ್ಲಿ ಇದ್ವು ಅನ್ನೋದನ್ನು ರಾಜು ಹೇಳ್ತಾರೆ. ಇನ್ನೂ ಕೆಲವು ನದಿಯಲ್ಲಿ ತೇಲಿಕೊಂಡು ಬಂದಿದ್ದವು, ಕೆಲವು ನದಿಯಲ್ಲಿ ತೇಲಿಕೊಂಡು ಬಂದಂಥವು, ಕೆಲವು ನೇಣು ಹಾಕ್ಕೊಂಡ ಸ್ಥಿತಿಯಲ್ಲಿ ಇದ್ದಂಥವು. ಹಾಗಾದರೆ ನೇಣು ಹಾಕ್ಕೊಂಡ ಸ್ಥಿತಿಯಲ್ಲಿ ಇದ್ದಂತಹ ಶವಗಳನ್ನು ಏಕಾಏಕಿ ಮರಣೋತ್ತರ ಪರೀಕ್ಷೆ ಮಾಡಿ ಏಕಾಏಕಿ ಅಂತ್ಯ ಸಂಸ್ಕಾರ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತಾ? ಇದು ಪ್ರಾಣಿಗಳ ಶವ ಅಲ್ಲ, ಇದು ಮನುಷ್ಯರ ಶವ. ಈಗ ಮನುಷ್ಯರ ಶವ ಸಿಕ್ಕಾಗ ಪ್ರೋಟೋಕಾಲನ್ನು ಹಾಗಾದರೆ ಪೊಲೀಸರು ಫಾಲೋ ಮಾಡಲಿಲ್ವಾ? ಕಾನೂನು ವ್ಯಾಪ್ತಿಯಲ್ಲಿ ಬಂದಾಗ ಇಲಾಖೆಗಳು ಹಾಗಾದರೆ ಹೇಗೆ ವರ್ತಿಸಿದ್ದಾವೆ? ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಮಾಸ್ಕ್ ಮ್ಯಾನ್ ಆತನ ಜೊತೆ ಮತ್ತಿಬ್ಬರು ನಾನು ಹೋಗ್ತಾ ಇದ್ದೆವು ಅನ್ನೋದನ್ನು ಇಲ್ಲಿ ರಾಜು ಹೇಳ್ಕೊಂಡಿದ್ದಾರೆ. ಅಂದರೆ ಕೇವಲ ಮಾಸ್ಕ್ ಮ್ಯಾನ್ ಒಬ್ಬನೇ ಹೂತು ಹಾಕಿದ್ದಲ್ಲ, ನಾನೂ ಇದ್ದೆ, ನಮ್ಮ ಜೊತೆಗೆ ಇನ್ನೂ ಒಂದು ಇಬ್ಬರು ಬರ್ತಾ ಇದ್ರು, ಹೀಗೆ ನಾವು ಒಂದು 4-5 ಜನ ಇದನ್ನು ಮಾಡ್ತಾ ಇದ್ವಿ ಅಂತ ಹೇಳ್ಕೊಂಡು ಆತ ಕನ್ಫರ್ಮ್ ಮಾಡ್ತಾ ಇದ್ದಾನೆ. ಅಂದರೆ ಶವಗಳನ್ನು ಹೂತು ಹಾಕುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ರು. ಅಂದರೆ ಬಹುತೇಕ ಇದೆಲ್ಲವೂ ಕೂಡ ಗ್ರಾಮ ಪಂಚಾಯತಿಯವರು ಹೇಳಿದಂತಹ ರೀತಿ. ಈಗ ರಾಜು ಹೇಳಿರೋ ಪ್ರಕಾರವಾಗಿ ನೋಡಿದರೆ ಗ್ರಾಮ ಪಂಚಾಯತಿಯವರಿಗೆ ಪೊಲೀಸರು ಮನವಿ ಮಾಡಿದಾಗ ಗ್ರಾಮ ಪಂಚಾಯತಿಯವರು ಆ ಶವಗಳನ್ನು ಹೂತು ಹಾಕೋದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ರಲ್ಲ, ಆ ಪ್ರಕ್ರಿಯೆಯ ಭಾಗದಲ್ಲಿ ರಾಜು ಕೂಡ ಕೆಲಸ ಮಾಡ್ತಾ ಇದ್ದ ಅಂತೇಳಿ ಅನಿಸುತ್ತೆ. ಹಾಗಾದರೆ ಈ ರಾಜು ಯಾರು ಈ ರಾಜು? ಧರ್ಮಸ್ಥಳದ ದೇವಸ್ಥಾನದ ಮುಂದೆ ಸ್ವಚ್ಛತಾ ಕೆಲಸವನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿ ಈ ರಾಜು. ಆ ಮಾಸ್ಕ್ ಮ್ಯಾನ್ ಕೂಡ ಸ್ವಚ್ಛತಾ ಕೆಲಸದಲ್ಲಿ ತೊಡಗಿದ್ದಂತಹ ವ್ಯಕ್ತಿ. ಈ ರಾಜು ಕೂಡ ಸ್ವಚ್ಛತಾ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಂತಹ ವ್ಯಕ್ತಿ. ಅಷ್ಟೇ ಅಲ್ಲದೆ ಸುಮಾರು 7-8 ವರ್ಷಗಳ ಸಮಯ ಧರ್ಮಸ್ಥಳದಲ್ಲಿ ಈತ ಕೆಲಸ ಮಾಡಿದ್ದ. ಸುಮಾರು 7-8 ವರ್ಷಗಳವರೆಗೆ ಕೂಡ ಈತ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದ. ಮಾಸ್ಕ್ ಮ್ಯಾನ್ ಕ್ಲೇಮ್ ಮಾಡ್ಕೊಂಡಿರೋ ಪ್ರಕಾರ ಸುಮಾರು 20 ವರ್ಷಗಳ ಕಾಲ ಆತ ಕೆಲಸ ಮಾಡ್ಕೊಂಡಿದ್ದ. ದೂರುದಾರನ ಜೊತೆಗೆ ಸ್ವಚ್ಛತೆ ಕೆಲಸವನ್ನ ರಾಜು ಕೂಡ ಮಾಡಿಕೊಂಡಿದ್ದ ಅನ್ನುವಂಥದ್ದನ್ನು ರಾಜು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಅವರ ಪ್ರಕಾರವಾಗಿ ನಾನು ಅವನ ಜೊತೆಗೆ ಕೆಲಸ ಮಾಡ್ತಾ ಇದ್ದೆ. ಯಾವುದೋ ಪ್ರಕರಣದಲ್ಲಿ ರಾಜುಗೆ 6-7 ವರ್ಷ ಜೈಲು ಶಿಕ್ಷೆ ಕೂಡ ಆಗಿತ್ತು. ಯಾವುದೋ ಒಂದು ಪ್ರಕರಣದಲ್ಲಿ ಅದನ್ನು ರಾಜು ಸ್ಪಷ್ಟಪಡಿಸಿಲ್ಲ, ಆದರೆ ರಾಜು ಅವರಿಗೆ 6-7 ವರ್ಷಗಳ ಜೈಲು ಶಿಕ್ಷೆ ಆಗಿದೆ ಅಥವಾ ಜೈಲಿಗೆ ಹಾಕಿದ್ರು ಅನ್ನೋಂಥದ್ದು. ಜೈಲು ಶಿಕ್ಷೆಯನ್ನು ಅನುಭವಿಸಿ ಊರು ಸೇರ್ಕೊಂಡಿದ್ದಾರೆ ರಾಜು. ಹೀಗಾಗಿ ರಾಜು ಇವಾಗ ಊರಲ್ಲಿದ್ದಾರೆ. ಈ ವ್ಯಕ್ತಿ ಮಾಸ್ಕ್ ಮ್ಯಾನ್ನ ಜೊತೆಗೆ ಇದ್ರು ಅನ್ನೋದನ್ನು ಕೂಡ ಅವರು ಹೇಳ್ಕೊಳ್ತಾ ಇದ್ದಾರೆ. ಜೈಲಿನಿಂದ ಬಂದ ಬಳಿಕ ಮತ್ತೆ ಧರ್ಮಸ್ಥಳಕ್ಕೆ ರಾಜು ಹೋಗಿಲ್ಲ. ಜೈಲಿನಿಂದ ವಾಪಸ್ಸಾದ ನಂತರ, ಹೊರಗಡೆ ಬಂದ ನಂತರ ರಾಜು ಧರ್ಮಸ್ಥಳದಲ್ಲಿ ಕೆಲಸಕ್ಕೆ ವಾಪಸ್ ಹೋಗಲಿಲ್ಲ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ವೈದ್ಯನಾಥಪುರದಲ್ಲಿ ವಾಸ್ತವ್ಯದಲ್ಲಿದ್ದಾರೆ. ಅಂದರೆ ಅವರ ಊರಿನಲ್ಲಿ ಅವರಿದ್ದಾರೆ. ಹಾಗಾಗಿ ಅವ್ರು ಹೇಳ್ತಾ ಇರೋದು, ಈ ದೂರುದಾರ ಈಗ ಏನು ಹೇಳ್ತಾ ಇದ್ದಾನೆ ಆ ಪ್ರಕಾರವಾಗಿ ಅಪರಿಚಿತ ಶವಗಳನ್ನು
ಯಾವುದೇ ಪರೀಕ್ಷೆಗೆ ಒಳಪಡಿಸದೆ ಹೂತು ಹಾಕಿದ್ದಾರೆ ಅನ್ನೋದನ್ನೇ ಈ ವ್ಯಕ್ತಿ ಹೇಳ್ತಾ ಇಲ್ಲ. ಬದಲಿಗೆ ನಾವು ಪ್ರಾಪರ್ ಆಗಿ ಅಲ್ಲಿ ಪೊಲೀಸರು ಇರ್ತಿದ್ರು, ವೈದ್ಯರು ಇರ್ತಿದ್ರು, ಅದರ ಪ್ರಕಾರವಾಗಿ ಹೂತು ಹಾಕ್ತಾ ಇದ್ವಿ ಅಂತೇಳಿ ಹೇಳ್ಕೊಳ್ತಾರೆ. ರಾಜು ಏನೇನು ಹೇಳಿದ್ದಾರೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಮಾಡೋ ತಪ್ಪಿಗೆ ಪಾಪ ಅವ್ರು ಏನು ಸರ್ ಮಾಡೋಕ್ಕಾಯ್ತದೆ? ನೂರಾರು ಜನಕ್ಕೆ ಅನ್ನ ಹಾಕಿ ಅವರು ಸಾಕ್ತಾರೆ ಅವ್ರ ದನಿಗಳಿಗೆ. ಅದು ಅಪ್ಪಚಾರನ ತಪ್ಪಲ್ವ ಸರ್ ಅದೆಲ್ಲ ಹೇಳೋದು? 3 ಟೈಮ್ ನಾವು ಊಟಿಗೆ ಅಲ್ಲಿಗೆ ಹೋಯ್ತಾ ಇದ್ದು. ನಮ್ಮ ಕೆಲಸ ಆಯಿತು, ನಾವಾಯಿತು, ದೇವಸ್ಥಾನ ಭಾಗದಲ್ಲಿ ಕಸ ಗುಡಿಸ್ತಾ ಇದ್ದು, ಬರ್ತಾ ಇದ್ದೋ ನಾವು. ಬದ್ದಿ ನಮ್ಮ ಕೆಲಸ ಆಯಿತು, ನಮ್ಮ ಮನೆ ಆಯಿತು. ಮಾಹಿತಿ ಕಚೇರಿ ಬಂದು ಕರೆದ್ರೆ ಈ ಥರ ಅಂತ ಸರ್ ನೈಟಿಗೆ ಯಾವ ನಾವು ಬರೋಲ್ಲ, ಏನಾದ್ರೆ ಬೆಳಗ್ಗೆ ಟೈಮ್ ಬನ್ನಿ, ಪೊಲೀಸರು ಬರಲಿ, ಡಾಕ್ಟ್ರು ಬರಲಿ, ನಮ್ಮ ಮಾಹಿತಿ ಕಚೇರಿ ಬರಲಿ, ಬಂದಾಗ ನಾವು ತಕ್ಕೊಡ್ತೀವಿ ಸರ್. ಅಲ್ಲಿ ಗಂಟೆ ನಾವು ಮುಟ್ಟಕ್ಕೆ ಹೋಗಲ್ಲ. ಅವ್ರ ಮೇಲೆ ಯಾಕೆ ಸರ್ ಅಪರಾಧ ಹೊರಿಸ್ಬೇಕು? ಏನಕ್ಕಂತ ಗೊತ್ತಾಯ್ತಲ್ಲ, ಅದು ದುಡ್ಡು ಕಾಸು ಏನಕ್ಕಂತ ಒಂದು ಗೊತ್ತಾಯ್ತಲ್ಲ ಸರ್. ಅದು ಭಾಳ ತಪ್ಪು ಸರ್ ಮಾಡ್ತಾರೆ. ಇದು ಭಾಳ ತಪ್ಪಲ್ವ ಸರ್? ಇದು ನಮಗೆ ಗೊತ್ತಿದ್ದ ಮಟ್ಟಿಗೆ 7-8 ವರ್ಷ ನಾವು ಮಾಡಿದ್ದೀವಿ ಸರ್. ಆ ಥರ ಏನೂ ಇಲ್ಲ ಸರ್. ಅದು ಇದೆಲ್ಲ ಇಲ್ದರೆ ಅದೆಲ್ಲ ಸುಳ್ಳು ಹೇಳಿ ಪಾಪ ಎಲ್ಲರಿಗೂ ತೊಂದರೆ ಮಾಡ್ತಾರೆ ಸರ್. ಅದನ್ನೆಲ್ಲ ಅವ್ರು ನೋಡ್ತಾನೆ ಅವ್ರೆ. ಇಲ್ದರೆ ಅವ್ರಿಗೆಲ್ಲ ಸುಮ್ಮನೆ ಕರ್ದಿ ಎಲ್ಲ ಇದು ಮಾಡ್ತಾವ್ರೆ. ಅದೆಲ್ಲ ಯಾಕೆ ಸರ್ ಬೇಕು? ಹೀಗೆ ರಾಜು ತಮ್ಮದೇ ಆದಂತಹ ರೀತಿಯಲ್ಲಿ ಹೇಳ್ತಾ ಇದ್ರೆ, ಇದು ಯಾವುದೇ ವ್ಯಕ್ತಿಯ ವಿರುದ್ಧ ಅಥವಾ ಧರ್ಮಸ್ಥಳದವರ ವಿರುದ್ಧ ಈ ರೀತಿಯಾಗಿ ಎಲ್ಲ ಅಪಪ್ರಚಾರವನ್ನು ಮಾಡೋದು ಸರಿಯಲ್ಲ, ಅವರ ಮೇಲೆಲ್ಲ ಆರೋಪ ಮಾಡೋದು ಸರಿಯಲ್ಲ, ಅನ್ನ ಹಾಕದಂತಹ ದಣಿಗಳವರು ಅನ್ನುವಂತಹ ಮಾತನ್ನು ಕೂಡ ರಾಜು ಹೇಳ್ಕೊಂಡಿದ್ದಾರೆ. ಇದರ ನಡುವೆ ಸುಜಾತಾ ಭಟ್ ಅವರು ಏನೋ ತನ್ನ ಮಗಳು ಅನನ್ಯ ಭಟ್ ಅಂತೇಳಿ ಒಂದು ಫೋಟೋವನ್ನು ತೋರಿಸಿದ್ರು. ಇದು ನೋಡಿದರೆ ಅನನ್ಯ ಭಟ್ ಅಲ್ಲ, ವಾಸಂತಿ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಅನನ್ಯ ಭಟ್ ಎಂದು ವಾಸಂತಿ ಫೋಟೋವನ್ನು ತೋರಿಸಿದ್ರು ಸುಜಾತಾ ಭಟ್. ಇಲ್ಲಿ ತನ್ನ ಮಗಳು ಅಂತೇಳಿ ತೋರಿಸಿದಂತಹ ಫೋಟೋ ಏನಿದೆ ಅದು ವಾಸಂತಿ ಅನ್ನುವಂಥವರ ಫೋಟೋ. ಅನನ್ಯ ಭಟ್ ಅಂತೇಳಿ ತೋರಿಸಿರುವಂಥದ್ದು ವಾಸಂತಿಯ ಫೋಟೋ. ಸುಜಾತಾ ಭಟ್ ಅನ್ನುವಂಥದ್ದು ಈಗ ಕನ್ಫರ್ಮ್ ಆಗ್ತಾ ಇದೆ. ಯಾಕಂದರೆ ಸುಜಾತಾ ಭಟ್ ತೋರಿಸಿದಂತಹ ಫೋಟೋದ ಅಸಲಿಯತ್ತನ್ನು ವಿಜಯ್ ಅವರು ಬಿಚ್ಚಿಟ್ಟಿದ್ದಾರೆ. ವಾಸಂತಿಯವರ ಸಹೋದರ ಅಣ್ಣ ವಿಜಯ್ ಅವರು ಬಿಚ್ಚಿಟ್ಟಿದ್ದಾರೆ. ಇದು ನನ್ನ ತಂಗಿಯ ಫೋಟೋ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಫೋಟೋದಲ್ಲಿರೋದು ಅನನ್ಯ ಭಟ್ ಅಲ್ಲ, ನನ್ನ ತಂಗಿ ವಾಸಂತಿ ಅಂತೇಳಿ ವಿಜಯ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅಲ್ಲಿಗೆ ಈ ಪ್ರಕರಣದಲ್ಲಿ ಸುಜಾತಾ ಭಟ್ ಇದೊಂದು ಪ್ರತ್ಯೇಕ ಪ್ರಕರಣ ಇದೆ. ಯಾವಾಗ ಮಾಸ್ಕ್ ಮ್ಯಾನ್ ದೂರು ಕೊಡ್ತಾನೋ ಅದಾದ ನಂತರ ನನ್ನ ಮಗಳು 2003ರಲ್ಲಿ ಧರ್ಮಸ್ಥಳದಲ್ಲಿ ನಾಪತ್ತೆ ಆಗ್ತಾಳೆ, ನಾನಾಗ ಕೋಲ್ಕತ್ತಾದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಸ್ಟೆನೋ ಆಗಿದ್ದೆ. ಆ ಸ್ಟೆನೋ ಆಗಿದ್ದ ನಾನು ಅಲ್ಲಿಂದ ವಾಪಸ್ ಧರ್ಮಸ್ಥಳಕ್ಕೆ ಬರೋತ್ತಿಗೆ 1-2-3 ದಿವಸ ಆಗಿತ್ತು. ಅಲ್ಲಿ ಬಂದು ನೋಡಿದ್ರೆ ಪೊಲೀಸರು ನನ್ನನ್ನು ಬೈದರು, ನನಗೆ ಹೊಡೆದ್ರು. ಈ ರೀತಿಯಾದಂಥ ಆಪಾದನೆಗಳನ್ನೆಲ್ಲ ಸುಜಾತಾ ಭಟ್ ಅವರು ಮಾಡಿದರು. ಈಗ ವಾಸಂತಿ ಮತ್ತು ಶ್ರೀವತ್ಸ ಪ್ರೀತಿಸಿ 2007ರಲ್ಲಿ ಮದುವೆಯಾಗಿದ್ರು ಅನ್ನುವಂಥದ್ದನ್ನು ಅವರ ಅಣ್ಣ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಮತ್ತು ಆ ಮದುವೆಗೆ ಸಂಬಂಧಪಟ್ಟಂತಹ ಮದುವೆಯ ಕಾರ್ಡ್ ಹಾಗೆಯೇ ಅವರ ಫೋಟೋಗಳು ಇವೆಲ್ಲವನ್ನು ಕೂಡ ಅವರು ತೋರಿಸ್ತಾ ಇದ್ದಾರೆ. ಮದುವೆಯಾದ 1 ತಿಂಗಳಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ರು ವಾಸಂತಿ ಅನ್ನುವಂಥದ್ದು ಕೂಡ ಅವರು ಹೇಳ್ತಾ ಇರುವಂತಹ ಮಾತು. ತಮ್ಮ ತಂಗಿ ತೀರ್ಕೊಳ್ತಾಳೆ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಹಾಗಾದರೆ ನನ್ನ ತಂಗಿ ವಾಸಂತಿ ಫೋಟೋ ದುರ್ಬಳಕೆ ಆಗ್ತಾ ಇದೆ ಅನ್ನುವಂಥದ್ದು ಅವರ ಅಣ್ಣನ ಆರೋಪ. ಯಾಕೆ ಹಾಗಾದರೆ ಸುಜಾತಾ ಭಟ್ ಅವರು ಇಂಥದ್ದೊಂದು ಫೋಟೋವನ್ನು ತಂದಿದ್ದಾರೆ? ಇದರ ಬಗ್ಗೆ ಬಹಳ ಗಂಭೀರವಾದಂಥ ಅನುಮಾನಗಳಿದ್ದಾವೆ ಸುಜಾತಾ ಭಟ್ ಅವರ ನಡೆಯ ಬಗ್ಗೆ. ಈ ರೀತಿಯಾದಂತಹ ನಡೆ, ಯಾಕೆಂದರೆ ತನ್ನ ಮಗಳು ಕಾಣೆಯಾಗಿದ್ದಾಳೆ ಅನ್ನುವಂತಹ ಮಾತುಗಳನ್ನು ಹೇಳುವಂತಹ ತಾಯಿ ಸಹಜವಾಗಿ ತನ್ನ ಮಗಳು MBBS ಓದ್ತಿದ್ದಾಳೆ ಅಂತ ಹೇಳಿದರೆ ಅಷ್ಟು ವರ್ಷಗಳ ಕಾಲ ತಾಯಿಯ ಜೊತೆಗೆ ಇರೋದಿಲ್ವಾ? ಆ ಟೈಮಲ್ಲಿ ಕೇವಲ ಒಂದೇ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮಾತ್ರ ತಾಯಿ ಹತ್ರ ಇರುತ್ತಾ? ಯಾರೂ ಕೂಡ ಇದನ್ನು ನಾವು ಈ ವಿಚಾರಗಳಲ್ಲಿ ಅನುಮಾನಗಳು ಸಹಜವಾಗಿ ಬಂದೇ ಬರುವಂಥದ್ದು. ಸುಜಾತಾ ಭಟ್ಗೆ ನನ್ನ ತಂಗಿ ವಾಸಂತಿ ಫೋಟೋ ಹೇಗೆ ಸಿಕ್ತು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ಅವರ ಅಣ್ಣ ವಿಜಯ್ ಅವರು ಹೇಳ್ತಾ ಇದ್ದಾರೆ. ಸುಜಾತಾ ಭಟ್ಗೆ ನನ್ನ ತಂಗಿಯ ಫೋಟೋ ಹೇಗೆ ಸಿಕ್ತು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಹಾಗೆಯೇ ವಾಸಂತಿಯವರ ಮದುವೆಯ ಕಾರ್ಡ್ ಮತ್ತು ಫೋಟೋ ಇಟ್ಕೊಂಡು ವಿಜಯ್ ಅವರು ತೋರಿಸ್ತಾ ಇದ್ದಾರೆ. ನೋಡಿ, ಇದು ನನ್ನ ತಂಗಿ, ಆಕೆಯ ಫೋಟೋ ಇದು, ಅವುಗಳನ್ನು ಇವರು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ಸುಜಾತಾ ಭಟ್ ಈ ವಿಚಾರದಲ್ಲಿ ಯಾವುದನ್ನು ಮುಚ್ಚಿಡ್ತಾ ಇದ್ದಾರೆ ಮತ್ತು ಯಾವ ಕಾರಣಕ್ಕಾಗಿ ತನ್ನ ಮಗಳಲ್ಲಿ ನಾಪತ್ತೆ ಆಗ್ತಾಳೆ, ಅವಳ ಶವ ಸಿಕ್ಕರೆ ನಂಗೆ ಕೊಡಿ, ಅವಳ ಅಸ್ಥಿಪಂಜರ ಸಿಕ್ಕರೆ ನಂಗೆ ಕೊಡಿ, ಅದಕ್ಕೆ ನಾನು ಸನಾತನ ಧರ್ಮದ ಸಂಪ್ರದಾಯದ ಪ್ರಕಾರವಾಗಿ ಅಂತ ಸಂಸ್ಕಾರ ಮಾಡಬೇಕು, ಈ ರೀತಿಯಾದಂತಹ ಮಾತುಗಳನ್ನು ಯಾಕೆ ಹೇಳ್ತಾ ಇದ್ದಾರೆ ಸುಜಾತಾ ಭಟ್? ಈ ಪ್ರಶ್ನೆ ಈಗ ಗಂಭೀರವಾಗಿರುವಂಥದ್ದು. ಸುಜಾತಾ ಭಟ್ ವಿರುದ್ಧ ದೂರು ಕೊಡೋದಕ್ಕೆ ವಿಜಯ್ ಕುಟುಂಬಸ್ಥರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಯಾಕೆಂದರೆ ತಮ್ಮ ಮನೆ ಮಗಳ ಫೋಟೋವನ್ನು ಯಾರೋ ಬಳಕೆ ಮಾಡ್ಕೊಳ್ತಿದ್ದಾರೆ, ಇದು ನಮ್ಮ ಮಗಳು ಅಂತ ಹೇಳ್ತಾ ಇದ್ದಿದ್ದಾಗ ಸಹಜವಾಗಿಯೇ ಈ ರೀತಿಯಾದಂತಹ ಫೋಟೋಗಳ ದುರ್ಬಳಕೆಯ ಬಗ್ಗೆ
ಅವ್ರಿಗೂ ಕೂಡ ಕಾನೂನಿನ ಪ್ರಕಾರವಾಗಿ ಪ್ರಶ್ನಿಸುವಂಥ ಅಧಿಕಾರ ಇರುತ್ತೆ, ಅದನ್ನು ಅವ್ರು ಮಾಡ್ತಾರೆ. ವಿಜಯ್ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ತಗೊಂಡು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಓಕೆ. ಹಾಂ, ನನ್ನ ತಂಗಿದು ಫೋಟೋ ತಗೊಂಡ್ಬಿಟ್ಟು ಅವರು ಹೇಗೆ ಮಗಳು ಅಂತ ಹೇಳೋದು? ಹಾಂ, ಈಗ ಅವ್ರು ಯಾರು ನಾವ್ಯಾರು? ಈಗ ಏನೆಲ್ಲ ದಾಖಲೆ ಇದೆ ಸರ್? ಈಗ ತಮ್ಮ ಸಹೋದರಿ ಅಂತ ಹೇಳ್ಕೊಳ್ಳೋಕೆ FRI ಕಾಪಿ ಇದೆ. ಏನಿದೆ ತೋರಿಸಿ ಸರ್. ಮದುವೆ ಇನ್ವಿಟೇಷನ್ ಇದೆ. ಹಾಂ, ಮತ್ತೆ ಫೋಟೋ ತೋರಿಸಿ ಸರ್. ಫೋಟೋ ತಮ್ಮ ತಂಗಿ ಅಂತಾನೆ ಹೇಳ್ತಿದ್ದೀರಲ್ಲ, ಇದು ಫೋಟೋ. ಓಕೆ. ಹಾಂ, ಓಕೆ. ಇದು ಇದರಲ್ಲಿ ಸರ್, ಇದರಲ್ಲಿ ಯಾರು ನಿಮ್ಮ ತಂಗಿ? ಓಕೆ. ಹಾಂ. ಶಿ ವಾಸ್ ವರ್ಕಿಂಗ್ ಫಾರ್ ರಾಮಯ್ಯ ಹಾಸ್ಪಿಟಲ್. ಓಕೆ. ಅಲ್ಲಿ ನರ್ಸ್ ಆಗಿದ್ಲು. ಅಲ್ಲಿ ಇವರು ಪೇಷಂಟ್ ಆಗಿ ಹೋದ್ರು. ಅಲ್ಲಿ ಆ ಥರ ಪರಿಚಯ. ಆಮೇಲೆ ಅಲ್ಲೇ ಪ್ರೀತಿಸಿ ಮದುವೆ ಆಗಿದ್ದ? ಹೌದು. ಎರಡು ಕುಟುಂಬಗಳಿಗೆ ಒಪ್ಪಿಗೆ ಇತ್ತು. ಹಾಂ, ಎಲ್ಲರೂ ಲವಲವಿಕೆಯಿಂದ ಪಾಲ್ಗೊಂಡಿದ್ರಿ? ಹೌದು. ಅದು ಸಹ ನನ್ನ ಹತ್ರ ಇದಿದೆ, ವಿಡಿಯೋ CDs ಇದೆ ನನ್ನ ಹತ್ರ. ಓಕೆ. ಮದುವೆದು ಇದೆ. ಹೀಗೆ ಇದು ವಾಸಂತಿ ಅವರ ಫೋಟೋವನ್ನು ಸುಜಾತಾ ಭಟ್ ಅವರು ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಅವರ ಅಣ್ಣನೇ ಕನ್ಫರ್ಮ್ ಕೂಡ ಮಾಡ್ತಾ ಇದ್ದಾರೆ, ಇದು ನನ್ನ ತಂಗಿಯ ಫೋಟೋ, ಇದನ್ನು ಇವರು ಬಳಕೆ ಮಾಡ್ಕೊಂಡಿದ್ರೆ ಹೇಗೆ ಇವ್ರಿಗೆ ಸಿಗ್ತಾರೋ ಅಂತ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ಸುಜಾತಾ ಭಟ್ ಹಾಗಾದರೆ ಯಾಕೆ ತನ್ನ ಮಗಳು ಅಂತ ಹೇಳಿ ಅನನ್ಯ ಭಟ್ ಅನ್ನೋಂತಹ ಹೆಸರನ್ನು ಹೇಳಿಕೊಂಡು ಯಾಕೆ ವಾಸಂತಿಯವರ ಫೋಟೋವನ್ನು ಕೊಟ್ಟರು? ಇದು ಬಲವಾದಂತಹ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ.